ಡು ಐ ಹ್ಯಾವ್ ಟು ಕಮ್ ಟುಮಾರೋ, ಡು ಐ ಹ್ಯಾವ್ ಟು ಕಮ್ ಟುಮಾರೋ, ನಾಳೆ ನಾನು ಬರಬೇಕಾ, ಡು ಐ ಹ್ಯಾವ್ ಟು ಕಮ್ ಟುಮಾರೋ. ಅದೇ ಸ್ಪೋಕನ್ ಇಂಗ್ಲೀಷಲ್ಲಿ ಕೇಳುವಾಗ ಐ ಹ್ಯಾವ್ ಟು ಕಮ್ ಟುಮಾರೋ. ಓಕೆ, ಸೊ ನೋಡಿದ್ದೀರ ಡಿಫ್ರೆನ್ಸ್. ಡೂ ಯು ಹ್ಯಾವ್ ನಾವು ಯೂಸ್ ಮಾಡಲ್ಲ ಸ್ಪೋಕನ್ ಇಂಗ್ಲೀಷಲ್ಲಿ, ಬಟ್ ಕ್ವೆಶ್ಚನ್ ಕೇಳುವಾಗ ಅದೊಂದು ಟೋನ್ ಬರುತ್ತೆ, ಐ ಹ್ಯಾವ್ ಟು ಕಮ್ ಟುಮಾರೋ ಹಾಗೆ ಅಲ್ವಾ. ಸೊ ಆ ಟೋನ್ ಬರಬೇಕಷ್ಟೆ, ದಟ್ ಈಸ್ ದಿ ಓನ್ಲಿ ರೂಲ್. ಓಕೆ, ದೆನ್ ವಿಲ್ ಯು ಕಮ್ ಟುಮಾರೋ, ನಾಳೆ ನೀನು ಬರ್ತೀಯಾ. ಅದೇ ಸ್ಪೋಕನ್ ಇಂಗ್ಲೀಷಲ್ಲಿ ಯು ಕ್ಯಾನ್ ಸೇ ಯು ವಿಲ್ ಕಮ್ ಟುಮಾರೋ. ಓಕೆ, ಯು ವಿಲ್ ಕಮ್ ಟುಮಾರೋ ರೈಟ್ ಹಾಗೆ ಕೇಳ್ಬೋದು. ಇಲ್ಲಾಂದರೆ ವೋಂಟ್ ಯು ಕಮ್ ಟುಮಾರೋ. ಓಕೆ, ನಾಳೆ ನೀನು ಬರಲ್ವಾ, won't you come tomorrow. Okay, next, will he come, that is written English. He will come, that is spoken English. Okay, so so spoken English the questions ನೀವು ನೋಡಿದ್ರೆ actually it is just a sentence. He will come ಅಂದರೆ ಬರ್ತಾನೆ ಅಂತ ಅರ್ಥ. ಅದೇ ನೀವು ಕ್ವೆಶ್ಚನ್ ಟೋನಲ್ಲಿ ಕೇಳುವಾಗ ಮಾತ್ರ ಇಟ್ ಬಿಕಮ್ಸ್ ಕ್ವೆಶ್ಚನ್ಸ್. ಓಕೆ, ಸೊ ದ್ಯಾಟ್ ಈಸ್ ವೈ ಇಟ್ ಇಸ್ ಗ್ರಾಮ್ಯಾಟಿಕಲಿ ರಾಂಗ್. ಆ್ಯಕ್ಚುಲಿ ನೋಡಿದ್ರೆ ಇಟ್ ಇಸ್ ಗ್ರಾಮ್ಯಾಟಿಕಲಿ ರಾಂಗ್, ಬಟ್ ಬಿಕಾಸ್ ಆಫ್ ಯುವರ್ ಬಾಡಿ ಲ್ಯಾಂಗ್ವೇಜ್, ಬಿಕಾಸ್ ಆಫ್ ಯುವರ್ ಫೇಶಿಯಲ್ ಎಕ್ಸ್ಪ್ರೆಷನ್, ನೀವು ಕೇಳುವ ರೀತಿಯಲ್ಲಿ ಅದೊಂದು ಕ್ವೆಶ್ಚನ್ ಅಂತ ಕೇಳುವವರಿಗೆ ಅರ್ಥ ಆಗುತ್ತೆ ಅಷ್ಟೇ. ಸೊ ದ್ಯಾಟ್ ಈಸ್ ದಿ ಓನ್ಲಿ ಗೋಲ್ ಆಫ್ ಸ್ಪೋಕನ್ ಇಂಗ್ಲಿಷ್. ಓಕೆ, ದೆನ್ ಡಿಡ್ ಯು ಗೋ ಫಾರ್ ಅ ಮೂವಿ ಯೆಸ್ಟರ್ಡೇ. ಓಕೆ, that is written English. You went for a movie yesterday, that is spoken English. Okay, ನಿನ್ನೆ ಮೂವಿ ನೋಡಲು ಹೋದ್ಯಾ. ಓಕೆ, ದೆನ್ ಡಿಡ್ ಯು ಗೆಟ್ ಟಿಕೆಟ್, that is written English. ಹ್ಯಾವ್ ಯು ಗಾಟ್ ಟಿಕೆಟ್, that is also written English. ಓಕೆ, that is ಸ್ವಲ್ಪ ಫಾರ್ಮಲ್ ಆಗಿ ಹ್ಯಾವ್ ಯು ಗಾಟ್ ಟಿಕೆಟ್ ಹಾಗೆ. ಅದೇ ನೀವು ಸ್ಪೋಕನ್ ಇಂಗ್ಲೀಷಲ್ಲಿ ಕೇಳುವಾಗ ಯು ಗಾಟ್ ಟಿಕೆಟ್. ಓಕೆ, ಯು ಗಾಟ್ ಟಿಕೆಟ್ ಹಾಗೆ ಕೇಳಬಹುದು. ಹ್ಯಾವ್ ಯು ಟೇಕನ್ ಮೈ ಚಾರ್ಜರ್, that is written English. You have taken my charger, that is spoken English. Okay, or did you take my charger, you can ask like that also, that is written English. You took my charger, you took my charger, that is spoken English. Okay, ಕೆಲವರು you taken my charger ಅಂತ ಕೇಳ್ತಾರೆ, it is completely wrong. You should not ask like that. Okay, so you can either ask have you taken my charger, you have taken my charger, did you take my charger, or you took my charger ಹಾಗೆ ಕೇಳಬಹುದು. Okay, then ಡಿಡ್ ಹಿ ಗೋ, ಅವ್ನು ಹೋದ್ನಾ. ಹಿ ವೆಂಟ್ ಹಾಗೆ ಕೇಳ್ಬೋದು. ಹಿ ಗಾನ್ ಅಂತ ಕೇಳಬಾರ್ದು. ಓಕೆ, ಯು ಶುಡ್ ಸೇ ಹ್ಯಾಸ್ ಹಿ ಗಾನ್, ಆರ್ ಹಿ ಈಸ್ ಗಾನ್, ಹಿ ಹ್ಯಾಸ್ ಗಾನ್ ಹಾಗೆ ಕೇಳಬಹುದು. ಓಕೆ, ಸೊ ಎನಿಥಿಂಗ್ ದಟ್ ಸ್ಟಾರ್ಟ್ಸ್ ವಿತ್ ಡೆಡ್ ಆರ್ ಹ್ಯಾಸ್ ಆರ್ ಹ್ಯಾವ್ ಈಸ್ ರಿಟನ್ ಇಂಗ್ಲಿಷ್. ಓಕೆ, ದೆನ್ ಡಿಡ್ ಯು ಸ್ಲೀಪ್. ಓಕೆ, ನೀವು ಮಲಗಿದ್ದೀರಾ, ಡಿಡ್ ಯು ಸ್ಲೀಪ್. ದೆನ್ ಹ್ಯಾವ್ ಯು ಸ್ಲೆಪ್ಟ್, ಇಟ್ ಈಸ್ ರಿಟನ್ ಇಂಗ್ಲಿಷ್. ಅದೇ ನೀವು ಯು ಸ್ಲೆಪ್ಟ್ ಹಾಗೆ ಕೇಳ್ಬೋದು, ಇಲ್ಲಂದರೆ ಹಿ ಸ್ಲೆಪ್ಟ್ ಹಾಗೆ ಕೇಳ್ಬೋದು, ಡಿಡ್ ಹಿ ಸ್ಲೀಪ್ ಹಾಗೆ ಕೇಳಬಹುದು. ಓಕೆ, ನೆಕ್ಸ್ಟ್ ನೋಡಿ, ವೆನ್ ಡಿಡ್ ಯು ಸ್ಲೀಪ್ ಯೆಸ್ಟರ್ಡೇ, ದಿಸ್ ಇಸ್ ರಿಟನ್ ಇಂಗ್ಲಿಷ್, ಫಾರ್ಮಲ್ ಇಂಗ್ಲಿಷ್. ವೆನ್ ಅಂದರೆ ಯಾವಾಗ. ಓಕೆ, ಯಾವಾಗ ನಿನ್ನೆ ಮಲಗಿದ್ದೀರಾ. ಸೊ ಯು ಕ್ಯಾನ್ ಆಲ್ಸೋ ಸೇ ವೆನ್ ಯು ಸ್ಲೆಪ್ಟ್ ಯೆಸ್ಟರ್ಡೇ ಇನ್ ಸ್ಪೋಕನ್ ಇಂಗ್ಲಿಷ್, ವೆನ್ ಯು ಸ್ಲೆಪ್ಟ್ ಯೆಸ್ಟರ್ಡೇ. ಓಕೆ, ದೆನ್ ವೇರ್ ಡಿಡ್ ಯು ಬೈ ದಿಸ್, ವೇರ್ ಅಂದರೆ ಎಲ್ಲಿ. ಓಕೆ, ಎಲ್ಲಿ, ವೇರ್ ಯು ಬಾಟ್ ದಿಸ್ ಅಂತ ಕೆಲವ್ರು ಕೇಳ್ತಾರೆ, ದಟ್ ಈಸ್ ನಾಟ್ ಕರೆಕ್ಟ್, ದಟ್ ಈಸ್ ರಾಂಗ್. ಬಟ್ ತುಂಬ ಕಾಮನ್ ಆಗಿ ಪೀಪಲ್ ಯೂಸ್ ಮಾಡ್ತಾರೆ, ಅದಕ್ಕೋಸ್ಕರ ಇಟ್ ಈಸ್ ಎಕ್ಸೆಪ್ಟೆಡ್. ಓಕೆ, ಬಟ್ ಐ ವುಡ್ ನಾಟ್ ಸಜೆಸ್ಟ್ ಯು ಟು ಯೂಸ್ ಇಟ್. ಯು ಕ್ಯಾನ್ ಐದರ್ ಸೇ ವೇರ್ ಡಿಡ್ ಯು ಬೈ ದಿಸ್. ಓಕೆ, ವೇರ್ ಡಿಡ್ ಯು ಬೈ ದಿಸ್, ಆರ್ ಫ್ರಮ್ ವೇರ್ ಡಿಡ್ ಯು ಬೈ ದಿಸ್ ಹಾಗೆ ಕೂಡ ಕೇಳ್ಬೋದು. ಓಕೆ, ವೇರ್ ಯು ಬಾಟ್ ದಿಸ್ ಅಂತ ಕೇಳಬಾರ್ದು, ಇಟ್ ಇಸ್ ತಪ್ಪು, ಇಟ್ ಈಸ್ ರಾಂಗ್. ಓಕೆ, ಸ್ಪೋಕನ್ ಇಂಗ್ಲೀಷಲ್ಲಿ ಹಾಗೂ ರಿಟನ್ ಇಂಗ್ಲೀಷಲ್ಲಿ ಇಟ್ ಈಸ್ ರಾಂಗ್, ಬಟ್ ತುಂಬ ಜನರು ಯೂಸ್ ಮಾಡ್ತಾರೆ, ಸೊ ಇದು ಅಕ್ಸೆಪ್ಟೆಡ್ ಆಗಿರುತ್ತೆ. ಸೊ ಐ ಥಿಂಕ್ ಇಟ್ ಈಸ್ ಓಕೆ ಇಫ್ ಯು ಡೂ, ಬಟ್ ಇಟ್ಸ್ ರಾಂಗ್. ಓಕೆ, ದೆನ್ ಹೂ ಗೇವ್ ಯು, ಯಾರು ಕೊಟ್ಟರು, ಹೂ ಗೇವ್ ಯು, ಆರ್ ಹೂ ಹ್ಯಾಸ್ ಗಿವನ್ ಟು ಯು, ಹೂ ಹ್ಯಾಸ್ ಗಿವನ್ ಟು ಯು. ಓಕೆ, ವೇರ್ ಡಿಡ್ ಹಿ ಗೋ, ಅವನು ಎಲ್ಲಿ ಹೋದ. ವೇರ್ ಹ್ಯಾಸ್ ಹಿ ಗಾನ್. Okay, where has he gone. So has he given to you, has he gone, this is immediate past ಅಲ್ವಾ. ಸ್ವಲ್ಪ ಟೈಮ್ ಮುಂಚೆ ನಡೆದಂಥ ವಿಷಯಗಳು ಬರುವಾಗ ನಾವು ಹ್ಯಾಸ್ ಗಿವನ್, ಹ್ಯಾಸ್ ಗಾನ್ ಅಂತ ಹೇಳಬೇಕು ಅಲ್ವಾ. ಪ್ರೀವಿಯಸ್ ಕ್ಲಾಸಸಲ್ಲಿ ವಿ ಸಾ ಅಬೌಟ್ ಇಟ್. ಬಟ್ ಕೆಲವರು ವೇರ್ ಹಿ ಗಾನ್ ಅಂತ ಕೇಳ್ತಾರೆ, ದಟ್ ಈಸ್ ರಾಂಗ್. ವೇರ್ ಅಂದರೆ ಎಲ್ಲಿ ಹೋದ. ಓಕೆ, ದೆನ್ I have lost the key. You can either say like that when it is immediate past. ಈಗ ನೀವು ನಿಮ್ಮ ಕೀ ಲಾಸ್ಟ್ ಆಯಿತು ಅಂತಂದರೆ ಐ ಹ್ಯಾವ್ ಲಾಸ್ಟ್ ಮೈ ಕೀ ಅಂತ ಹೇಳ್ಬೋದು, ಇಲ್ಲಾಂದರೆ ಐ ಲಾಸ್ಟ್ ದ ಕೀ ಹಾಗೆ ಹೇಳ್ಬೋದು. ಓಕೆ, ಐ ಹ್ಯಾವ್ ಡನ್ ಇಟ್, ಯು ಕ್ಯಾನ್ ಸೇ ಇಟ್ ಲೈಕ್ ದಟ್, ಆರ್ ಐ ಡಿಡ್ ಇಟ್
ಹಾಗೆ ಹೇಳ್ಬಹುದು. ಓಕೆ, ಐ ಹ್ಯಾವ್ ಡನ್ ಇಟ್ ಈಸ್ ಯೂಶ್ವಲಿ ಫಾರ್ ಸಮಥಿಂಗ್ ದಟ್ ಹಸ್ ಹ್ಯಾಪನ್ ಇಮಿಡಿಯೇಟ್ಲಿ ಅಲ್ವಾ. ಸ್ವಲ್ಪ ಟೈಮ್ ಮುಂಚೆ ನಡೆದಂಥ ವಿಷಯ ಇದ್ದರೆ ಯು ವಿಲ್ ಸೇ ಐ ಹ್ಯಾವ್ ಡನ್ ಇಟ್. ನಾನೀಗ ಹೋಮ್ವರ್ಕ್ ಮಾಡಿದಷ್ಟೇ, ಐ ಹ್ಯಾವ್ ಜಸ್ಟ್ ಡನ್ ಮೈ ಹೋಮ್ವರ್ಕ್, ಐ ಹ್ಯಾವ್ ಡನ್ ಮೈ ಹೋಮ್ವರ್ಕ್ ಅಲ್ವಾ. ಸೊ ಐ ಡಿಡ್ ಇಟ್ ಆಲ್ಸೋ ಕ್ಯಾನ್ ಬಿ ಸೆಡ್. ಐ ಹ್ಯಾವೆಂಟ್ ಡನ್ ಇಟ್ ಅಂದರೆ ನಾನು ಮಾಡಲಿಲ್ಲ ಅಂತ ಅರ್ಥ. ಯು ಕ್ಯಾನ್ ಆಲ್ಸೋ ಸೇ ಐ ಡಿಡೆಂಟ್ ಡೂ ಇಟ್ ಅಲ್ವಾ. Then I didn't eat food, I didn't have food, you can say like that. Okay, I haven't have food, I haven't had food, I haven't eaten food. Okay, I haven't eaten food, I had no food. Is it right or is it wrong? Okay, so it is also wrong, but you can use it because tumba ಜನರು ಯೂಸ್ ಮಾಡ್ತಾರೆ and it is very common. So some things that are wrong are common and accepted alva, so you can use that also. Then have you seen him before? Okay, have you seen him before means avarannu idra munche nodiddira. Okay, have you seen him before? I have seen him somewhere or I have heard his voice somewhere. I heard anta ಹೇಳಲೇಬಾರ್ದು. It is wrong in both written and spoken English. So you can't say I heard his voice or I saw him. I have heard his voice can be said, but I heard his voice cannot be said. Okay, I saw him is different, it is correct. Okay, but I heard is wrong. Then I haven't got mail yet. ನನಗೆ ಮೇಲ್ ಸಿಗಲಿಲ್ಲ. ಐ ಹ್ಯಾವೆಂಟ್ ಗಾಟ್ ಮೇಲ್ ಯೆಟ್. ಐ ಡಿಡೆಂಟ್ ಗೆಟ್ ದ ಮೇಲ್ ಯೆಟ್, ಯು ಕ್ಯಾನ್ ಸೇ ಲೈಕ್ ದ್ಯಾಟ್ ಆಲ್ಸೋ. ಓಕೆ, ಹಿ ಡಿಡೆಂಟ್ ಕಾಲ್ ಮೀ ಯೆಟ್. Okay, he didn't call me yet. Instead of that you can say he hasn't called me yet, but he didn't call me yet is not wrong. But more than that ನೀವು he hasn't called me yet ಹಾಗೆ ಹೇಳಿದರೆ ಇನ್ನೂ ಸ್ವಲ್ಪ ಕರೆಕ್ಟ್ ಆಗಿ ಇರುತ್ತೆ. Then did you see this movie before? Okay, have you visited Mysore Zoo? Okay, did you visit Mysore Zoo? So did you see this movie before is right or wrong? It is wrong. Okay, you have to say have you seen this movie before. Okay, have you seen this movie before? Have you visited Mysore Zoo? But did you also can be used in this case. It's not completely wrong. You use ಮಾಡಬಹುದು, but when you're not specifying a particular time. Okay, for example, did you see this movie yesterday ಅಂತ ಹೇಳಿದ್ರೆ it makes more sense. yesterday ಇದೆ ಅಲ್ವಾ. ಆದರೆ ಇಲ್ಲಿ ಬಿಫೋರ್ ಅಂತ ಹೇಳಿ ನಾವು ಏನು ಟೈಮ್ ಕೊಡಲಿಲ್ಲ, ಅದಕ್ಕೋಸ್ಕರ ಇಟ್ಸ್ ಬೆಟರ್ ಇಫ್ ಯು ಸೇ ಹ್ಯಾವ್ ಯು ಸೀನ್ ದಿಸ್ ಮೂವಿ ಬಿಫೋರ್, ಹ್ಯಾವ್ ಯು ವಿಸಿಟೆಡ್ ಮೈಸೂರ್ ಝೂ. ಓಕೆ, ದೆನ್ ಡೂ ಯು ಸ್ಮೋಕ್? ಓಕೆ, ದಿಸ್ ಈಸ್ ರಿಟನ್ ಇಂಗ್ಲಿಷ್. ಓಕೆ, ಯು ಸ್ಮೋಕ್ ಅಂದರೆ ಸ್ಪೋಕನ್ ಇಂಗ್ಲಿಷ್. ಡೂ ಯು ಸ್ಮೋಕ್? ಯು ಸ್ಮೋಕ್. ಓಕೆ, ಡಸ್ ಹಿ ಸ್ಮೋಕ್? ಹಿ ಸ್ಮೋಕ್ಸ್. he calls you, that is spoken English. ಅದೇ ನೀವು ರಿಟರ್ನ್ ಇಂಗ್ಲೀಷಲ್ಲಿ ಕೇಳಬೇಕು ಅಂದರೆ ಡಸ್ ಹಿ ಕಾಲ್ ಯು ಹಾಗೆ ಕೇಳಬಹುದು. ಓಕೆ, ಡಸ್ ಹಿ ಸ್ಪೀಕ್ ಇಂಗ್ಲೀಷ್ ಅವ್ರು ಇಂಗ್ಲೀಷ್ ಮಾತಾಡ್ತಾರಾ, ಆರ್ ಹಿ ಸ್ಪೀಕ್ಸ್ ಇಂಗ್ಲೀಷ್. ಓಕೆ, ಯು ಕೆನ್ ಆಸ್ಕ್ ಲೈಕ್ ದ್ಯಾಟ್ ಆಲ್ಸೋ. ಶಿ ಡ್ರೈವ್ಸ್ ಅವ್ರು ಡ್ರೈವ್ ಮಾಡ್ತಾರಾ, ಡಸ್ ಶಿ ಡ್ರೈವ್, ದಟ್ ಈಸ್ ರಿಟರ್ನ್ ಇಂಗ್ಲೀಷ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡುವ. ಹಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಓಕೆ, ಆರ್ ಕ್ಯಾನ್ ಹಿ ಸ್ಪೀಕ್ ಇಂಗ್ಲೀಷ್. ಈಗ ಹಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ನೀವು ನೋಡಿದರೆ ದಟ್ ಇಸ್ ಸ್ಪೋಕನ್ ಇಂಗ್ಲೀಷ್. ಓಕೆ, ಅದು ಸ್ಪೋಕನ್ ಇಂಗ್ಲೀಷ್, ಗ್ರಾಮ್ಯಾಟಿಕಲಿ ಅಷ್ಟು ಕರೆಕ್ಟ್ ಅಲ್ಲ, ಬಟ್ ಇಟ್ಸ್ ಅಕ್ಸೆಪ್ಟಬಲ್. ಕ್ಯಾನ್ ಹಿ ಸ್ಪೀಕ್ ಇಂಗ್ಲೀಷ್ ಈಸ್ ರಿಟರ್ನ್ ಇಂಗ್ಲೀಷ್. ಓಕೆ, ಆರ್ ಯು ಮ್ಯಾರಿಡ್? ದಟ್ ಈಸ್ ರಿಟರ್ನ್ ಇಂಗ್ಲೀಷ್. ಯು ಆರ್ ಮ್ಯಾರಿಡ್? ದಟ್ ಈಸ್ ಸ್ಪೋಕನ್ ಇಂಗ್ಲೀಷ್. ಓಕೆ, ಹಿ ಈಸ್ ಮ್ಯಾರಿಡ್. ಓಕೆ, ಹಿ ಈಸ್ ಮ್ಯಾರಿಡ್. ಈಸ್ ಹಿ ಮ್ಯಾರಿಡ್? ದಟ್ ಈಸ್ ರಿಟರ್ನ್ ಇಂಗ್ಲೀಷ್. ಈಸ್ ಹಿ ಮ್ಯಾರಿಡ್? he is married ಹಾಗೆ ಕೇಳುವಾಗ that is spoken English. Okay, isn't he married? Okay, that is also written English. He is not married, that is spoken English. So ಒಂದು ಕ್ವೆಶ್ಚನ್ ಸೆಂಟೆನ್ಸ್ ಆಗಿದ್ರೆ ಅದನ್ನು ಕೇಳುವಾಗ ಮಾತ್ರ ಕ್ವೆಶ್ಚನ್ ಟೋನಲ್ಲಿ ಕೇಳುವಾಗ ಮಾತ್ರ ಅದು ಕ್ವೆಶ್ಚನ್ ಅಂತ ನಿಮಗೆ ಅರ್ಥ ಆದರೆ ದಟ್ ಇಸ್ ಸ್ಪೋಕನ್ ಇಂಗ್ಲಿಷ್. ಓಕೆ, ದೆನ್ ಡಿಡ್ ಹಿ ಕಮ್ ಯೆಸ್ಟರ್ಡೇ ಅವ್ರು ನೆನ್ನೆ ಬಂದ್ರಾ? ಯು ಕ್ಯಾನ್ ಆಲ್ಸೋ ಆಸ್ಕ್ ಹಿ ಡಿಡ್ಂಟ್ ಕಮ್ ಯೆಸ್ಟರ್ಡೇ, ದಟ್ ಈಸ್ spoken English. Okay, didn't he come yesterday is written English. He is very funny, isn't he? Okay, so isn't he is a question tag. So question tag ಬಗ್ಗೆ ನಾವು ಫ್ಯೂಚರಲ್ಲಿ ಕಲಿತೀವಿ. ಸೊ ಇಲ್ಲಿ ನೀವು ನೋಡಿದ್ರೆ ಅವ್ರು ಫನ್ನಿ ಆಗಿದ್ದಾರೆ ಅಲ್ವಾ, ಹಾಗೆ ನಾವು ಕನ್ನಡದಲ್ಲಿ ಕೇಳ್ತೀವಿ ಅಲ್ವಾ. ಸೊ ಸಿಮಿಲರ್ಲಿ he is very funny, isn't he? He is very funny, right? ಹಾಗೆ ಕೇಳ್ಬೋದು. Then it is very hot, isn't it? Okay, isn't it?
ಬಿಕಾಸ್ ಇಟ್ ಈಸ್ ವೆರಿ ಹಾಟ್ ಅಲ್ವಾ. ಇಟ್ ಈಸ್ ವೆರಿ ಹಾಟ್, ರೈಟ್? ಹಾಗೆ. ಸೊ ದೀಸ್ ಆರ್ ಕ್ವೆಶ್ಚನ್ ಟ್ಯಾಗ್ಸ್. ಓಕೆ, ಸೊ ಪ್ಲೀಸ್ ಡೋಂಟ್ ಕನ್ಫ್ಯೂಸ್ ಯೋರ್ ಸೆಲ್ಫ್. ದಿಸ್ ಇಸ್ ಓನ್ಲಿ ಫಾರ್ ಯೋರ್ ನಾಲೆಡ್ಜ್. ಓಕೆ, ನೀವು ಬೇಕಿದ್ರೆ ಯಾವುದಾದ್ರೂ ಒಂದು ಫಾರ್ಮ್ ಯೂಸ್ ಮಾಡಿದರೆ ಸಾಕು, ಸ್ಪೋಕನ್ ಇಂಗ್ಲೀಷ್ ಇಲ್ಲಾಂದರೆ ರಿಟನ್ ಇಂಗ್ಲೀಷ್, ಬಟ್ ಎರಡು ಸಹ ಗೊತ್ತಿರಬೇಕು. ಇಟ್ ಈಸ್ ಫಾರ್ ಯೋರ್ ಓನ್ ಗುಡ್. ಓಕೆ, ಸೊ ಸಪೋಸ್ ನಿಮಗೆ ಡೌಟ್ಸ್ ಇದ್ದರೆ, ಇನ್ನು ಸ್ವಲ್ಪ ಎಕ್ಸಾಂಪಲ್ಸ್ ಬೇಕು ಅಂತ ಇದ್ದರೆ, ಸ್ಪೋಕನ್ ಇಂಗ್ಲೀಷ್ ಆ್ಯಂಡ್ ರಿಟನ್ ಇಂಗ್ಲೀಷಲ್ಲಿ ಡಿಫ್ರೆನ್ಸ್. ಓಕೆ.